ಸ್ನೇಹಿತರೆ, ಶ್ರೀರಾಮನ ಪರಮ ಭಕ್ತರಾದಂತಹ ಹನುಮಂತ ದೇವರು ವಿವಾಹಿತರೆಂದು 12ನೇ ಶತಮಾನದ ಉಲ್ಲೇಖದಲ್ಲಿ ದೊರೆತಿದೆ. ಹನುಮಂತ ದೇವರ ಮದುವೆ ಸೂರ್ಯದೇವನ ಪುತ್ರಿಯಾದಂತಹ ಸುವರ್ಚಲಾ ದೇವಿಯೊಂದಿಗೆ ಆಗಿದೆ. ಪುರಾಣದ ಪ್ರಕಾರ ಸೂರ್ಯದೇವರು ಹನುಮಂತನ ಗುರುಗಳು ಆಗಿದ್ರು. ಸೂರ್ಯದೇವರ ಬಳಿ 9 ದಿವ್ಯ ವಿದ್ಯೆಗಳಿದ್ವಂತೆ. ಈ 9 ವಿದ್ಯೆಗಳನ್ನ ಕಲಿಬೇಕು ಅಂತ ಹನುಮಂತ ದೇವರು ಅಂದುಕೊಂಡಿದ್ರು. ಸೂರ್ಯದೇವರು 9 ವಿದ್ಯೆಗಳಲ್ಲಿ 5 ವಿದ್ಯೆಗಳನ್ನ ಮೊದಲೇ ಹನುಮಂತ ದೇವರಿಗೆ ಕಲಿಸಿಕೊಟ್ಟಿದ್ರು. ಆದರೆ ಇನ್ನುಳಿದ 4 ದಿವ್ಯ ವಿದ್ಯೆನ ಹನುಮಂತ ದೇವರಿಗೆ ಕಲಿಸಿಕೊಡೋಕೆ ಸಮಸ್ಯೆಗಳು ಎದುರಾದವು. ಉಳಿದ 4 ವಿದ್ಯೆಗಳನ್ನ ಕಲಿಬೇಕು ಅಂತ ಅಂದ್ರೆ ಅಂತಹ ಶಿಷ್ಯಂದಿರು ಮದುವೆ ಆಗಿರಲೇಬೇಕು. ಆದರೆ ಹನುಮಂತ ದೇವರು ಬಾಲ ಬ್ರಹ್ಮಚಾರಿಯಾಗಿರೋದ್ರಿಂದ ಸೂರ್ಯದೇವರು ಉಳಿದ 4 ವಿದ್ಯೆಗಳನ್ನ ಹನುಮಂತ ದೇವರಿಗೆ ಕಲಿಸೋದಕ್ಕೆ ಅಸಮರ್ಥರಾದರು. ಈ ಸಮಸ್ಯೆಯ ನಿವಾರಣೆಗೆ ಸೂರ್ಯದೇವರು ಹನುಮಂತ ದೇವರಿಗೆ ಮದುವೆಯಾಗಬೇಕಂತ ಹೇಳಿದ್ರು. ಮೊದಲು ಮದುವೆಗೆ ಹನುಮಂತ ದೇವರು ನಿರಾಕರಿಸಿದ್ರು. ಆದರೆ ಹನುಮ ದೇವರಿಗೆ ಆ ಉಳಿದ 4 ದಿವ್ಯ ವಿದ್ಯೆ ಕಲಿಯಲೇಬೇಕಿತ್ತು. ಹಾಗಾಗಿ ಕೊನೆಗೆ ಮದುವೆಗೆ ಒಪ್ಪುತ್ತಾರೆ. ಆಗ ಹನುಮನಿಗೆ ಕನ್ಯೆಯನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆಗ ಸೂರ್ಯದೇವರ ಮಗಳಾದಂತಹ ಪರಮ ತಪಸ್ವಿ ತೇಜಸ್ವಿಯಾದ ಸುವರ್ಚಲಾ ದೇವಿಯನ್ನ ಮದುವೆಯಾಗ